ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಚಾನಲ್. ಸ್ಟೂಡೆಂಟ್ಸ್, ನಾವು ಸಂಧಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ ಅಲ್ವಾ. ಸಂಧಿ ಅಂದ್ರೆ ಏನು? ಯಾವುದಾದ್ರೂ ಎರಡು ಪದಗಳನ್ನ ಸೇರಿಸಿ ಒಂದು ಪದ ಮಾಡೋದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ತಿಳ್ಕೊಂಡಿದ್ದು. ಹಾಗೆ ಸಂಧಿಯನ್ನ ನಾವು ಮುಖ್ಯವಾಗಿ ಕನ್ನಡ ಸಂಧಿಗಳು ಹಾಗೆ ಸಂಸ್ಕೃತ ಸಂಧಿಗಳು ಅಂತ ಹೇಳಿ ಎರಡು ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ಕೊಂಡಿದೀವಿ. ಇನ್ನು ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಹಾಗೆ ವ್ಯಂಜನ ಸಂಧಿ ಅಂತ ಹೇಳಿ ಮತ್ತೆ ಡಿವಿಷನ್ ಮಾಡ್ಕೊಂಡಿದೀವಿ. ಕನ್ನಡ ಸ್ವರ ಸಂಧಿಯಲ್ಲಿರುವಂತಹ ಭಾಗಗಳು ಯಾವ್ಯಾವುದು ಅಂತ ಹೇಳಿ ಹೇಳೋದಾದ್ರೆ ಲೋಪ ಸಂಧಿ ಹಾಗೆ ಆಗಮ ಸಂಧಿ. ಈ ದಿನ ನಾವು ಈ ಕನ್ನಡ ಸಂಧಿಯಲ್ಲಿ ಕನ್ನಡ ಸ್ವರ ಸಂಧಿಯಲ್ಲಿರುವಂತಹ ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ? ಲೋಪ ಲೋಪ ಅಂತ ಹೇಳಿ ಹೇಳಿದ್ರೆ ಏನು? ಯಾವುದಾದ್ರೂ ಒಂದು ಕಡಿಮೆ ಅಂತ ಹೇಳಿ ಅರ್ಥ ಅಲ್ವಾ. ಕಡಿಮೆ ಇಲ್ಲ ಮಿಸ್ ಆಗೋದು ಇಲ್ಲ ಕಾಣದಲ್ಲೇ ಹೋಗೋದು, ಇವನ್ನೆಲ್ಲ ನಾವು ಲೋಪ ಅಂತ ಹೇಳಿ ಹೇಳ್ತೀವಿ. ಅದೇ ರೀತಿ ನಾವು ಯಾವುದಾದ್ರೂ ಎರಡು ಪದಗಳನ್ನ ಸೇರಿಸಿ ಸಂಧಿ ಮಾಡ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಅನ್ನೋದು ಮಿಸ್ ಆಗ್ಬೋದು. ಇದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಇದಕ್ಕೆ ಡೆಫಿನೇಷನ್ ಏನ್ ಹೇಳ್ಬೋದು ಅಂತ ಹೇಳಿ ಹೇಳಿದ್ರೆ, ಸ್ವರದ ಮುಂದೆ ಸ್ವರ ಬಂದು, ಆಯ್ತಾ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ಆದಾಗ. ಸಂಧಿ ಕಾರ್ಯ ಅಂದ್ರೆ ಏನು? ಈಗ ಯಾವ್ದಾದ್ರು ಎರಡು ಪದಗಳನ್ನ ಸಂಧಿ ಮಾಡ್ತಾ ಇರ್ತೀವಲ್ಲ, ಆ ಪ್ರೋಸೆಸ್ ಅನ್ನ ನಾವು ಸಂಧಿ ಕಾರ್ಯ ಅಂತ ಹೇಳಿ ಕರಿತೀವಿ. ಆಯ್ತಾ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯವಾದಾಗ ಅರ್ಥ ಕೆಡದಿದ್ರೆ ಹಿಂದಿನ ಸ್ವರ ಲೋಪ ಆಗುತ್ತೆ. ಹೇಗೆ ಅಂತ ಹೇಳಿ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಅವನ ಅಂತೆ. ಆಯ್ತಾ? ಇದು ಒಂದು ಪದ, ಇದೊಂದು ಪದ ಅಲ್ವಾ. ಈ ಎರಡು ಪದಗಳನ್ನ ಸೇರಿಸಿ ನಾವು ಅವನಂತೆ ಅಂತ ಹೇಳಿ ಒಂದು ಪದ ಮಾಡಿದೀವಿ. ಇವೆರಡು ಸೇರಿ ಈ ಪದ ಆಗ್ಬೇಕಾದ್ರೆ ಇಲ್ಲಿ ಈ ಎರಡು ಸೇರಿದವಲ್ಲ, ಇದನ್ನ ನಾವು ಸಂಧಿ ಕಾರ್ಯ ಅಂತ ಹೇಳಿ ಕರಿತೀವಿ. ಆಯ್ತಾ? ಇಲ್ಲಿ ಏನಾಗಿದೆ, ಈ ನಾಕಾರ ಇದೆಯಲ್ಲ, ನ ಅಂದ್ರೆ ಏನು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನ ಅಂದ್ರೆ ನ ಪ್ಲಸ್ ಆ ಅಲ್ವಾ. ಇದ್ರ ಹಿಂದೆ ಇರುವಂತ ಆಕಾರ, ಈ ಆ ಇದೆಯಲ್ಲ, ಇದು ಏನಾಗ್ತಾ ಇದೆ, ಇಲ್ಲಿ ಲೋಪ ಆಗ್ತಾ ಇದೆ. ಈ ನಾ ಜೊತೆಗೆ ಅಮ್ ಅನ್ನೋದು ಸೇರ್ಕೊಳ್ತಾ ಇದೆ. ಈ ನ ಇದೆಯಲ್ಲ, ಇದಕ್ಕೆ ಅಮ್ ಸೇರಿದ್ರೆ ನಮ್ ಅಂತ ಹೇಳಿ ಆಯ್ತು ಅಲ್ವಾ. ಇದೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಂಯುಕ್ತಾಕ್ಷರಗಳು ಇವೆಲ್ಲ ಕಲಿಬೇಕಾದ್ರೆ ಕಲ್ತಿದ್ದೀವಿ ಅಲ್ವಾ. ಗುಣಿತಾಕ್ಷರಗಳು ಇವೆಲ್ಲ ನೋಡಿ. ಇಲ್ಲಿ ಏನಾಗಿದೆ, ನ ಪ್ಲಸ್ ಆ ಅಂದ್ರೆ ನಾ. ಈ ನಾ ಅನ್ನೋದು ಏನಾಗಿದೆ, ಈ ಆ ಸ್ವರ ಲೋಪ ಆಗಿ ಈ ಅಂ ಸ್ವರದ ಜೊತೆ ನ ಸೇರಿ ನಮ್ ಅಂತ ಹೇಳಿ ಆಯ್ತು. ಅದರಿಂದ ಅವ ನಂತೆ ಅಂದ್ರೆ ಇಲ್ಲಿ ಈ ನಕಾರದ ಜೊತೆ ಇದೆಯಲ್ಲ, ಆ ಸ್ವರ ಅನ್ನೋದು ಲೋಪ ಆಗಿದೆ ಅಂತ ಹೇಳಿ ಅರ್ಥ. ಆಯ್ತಾ? ಈ ರೀತಿ ಲೋಪ ಆದ್ರೂ ಕೂಡ ಅರ್ಥ ಅನ್ನೋದು ಏನು ಕೆಟ್ಟಿಲ್ಲ ನೋಡಿ. ಅವನ ಅಂತೆ ಅಂತ ಹೇಳಿ ಹೇಳಿದ್ರು ಒಂದೇ ಅರ್ಥ, ಅವನ ಅಂತೆ ಅಂದ್ರೂ ಕೂಡ ಸೇಮ್ ಅರ್ಥ. ಇಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಅನ್ನೋದು ಕೆಟ್ಟಿಲ್ಲ ಅಲ್ವಾ. ಆದ್ರಿಂದ ನಾವು ಇದನ್ನ ಸಂಧಿ ಮಾಡಬಹುದು. ಈ ರೀತಿ ನಾವು ಕೊನೆಯ ಈ ಅಕ್ಷರ ಇದೆಯಲ್ಲ, ಈ ಅಕ್ಷರ ಜೊತೆ ಇರುವಂತ ಸ್ವರ ಅನ್ನೋದು ಲೋಪ ಆದ್ರೆ ಅದನ್ನ ನಾವು ಲೋಪ ಸಂಧಿ ಅಂದ್ರೆ ಅಕ್ಷರ ಅನ್ನೋದು ಬಿಟ್ಟು ಹೋಗ್ತಾ ಇದೆಯಲ್ಲ, ಅದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಮಕ್ಳೇ? ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ, ಇನ್ನು ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ದೇವರು ಇಂದ ಎರಡನ್ನ ಸೇರಿಸಿದ್ರೆ ಏನಾಗುತ್ತೆ, ದೇವರಿಂದ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ರಕಾರದ ಜೊತೆ ಇರುವಂತಹ ರು ಅಂದ್ರೆ ಏನರ್ಥ, ಮೊದಲಿಗೆ ನಾವು ರು ಅಂದ್ರೆ ಏನ್ ನೋಡೋಣ ಫಸ್ಟ್. ಈ ರು ಅಂದ್ರೆ ಏನು, ರು ಪ್ಲಸ್ ಉ ಅಲ್ವಾ. ಇದನ್ನ ರು ಅಂತೀವಿ. ಈ ಉ ಸ್ವರ ಅನ್ನೋದು ಏನಾಗ್ತಾ ಇದೆ, ಲೋಪ ಆಗೋಗ್ತಾ ಇದೆ. ಈ ರು ಅನ್ನೋದೀಗ ಇಮ್ ಜೊತೆ ಸೇರ್ಕೊಳ್ತಾ ಇದೆ. ಅಂದ್ರೆ ಇಮ್ ಜೊತೆ ಸೇರಿದ್ರೆ ಏನಾಯ್ತು, ರಿಮ್ ಆಯ್ತು. ದೇವರು ಇಂದ ದೇವರಿಂದ. ಇಲ್ಲಿ ಅರ್ಥ ಏನಾದ್ರೂ ವ್ಯತ್ಯಾಸ ಆಯ್ತಾ, ಅರ್ಥ ಏನಾದ್ರೂ ಕೆಟ್ಟೋಯ್ತಾ? ಇಲ್ಲ ಅಲ್ವಾ. ಅರ್ಥ ಅನ್ನೋದು ಲೋಪ ಆಗಿಲ್ಲ. ಹಾಗೆ ಈ ಕೊನೆ ಅಕ್ಷರ ಇದೆಯಲ್ಲ, ಇದ್ರ ಜೊತೆ ಇರುವಂತಹ ಸ್ವರ ಅನ್ನೋದು ಲೋಪ ಆಗೋಗಿದೆ. ಆದ್ರಿಂದ ಅದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇದೇ ರೀತಿ ನಿಮಗೆ ಲೋಪ ಸಂಧಿಗೆ ಇರುವಂತಹ ಉದಾಹರಣೆಗಳನ್ನೆಲ್ಲ ನಾನು ಪಟ್ಟಿ ಮಾಡಿ ಕೊಡ್ತೇನೆ, ಅದನ್ನ ನೀವು ಸ್ಟಡಿ ಮಾಡಿ. ಆಯ್ತಾ?